ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಡಿಸೆಂಬರ್ 12ನೇ ತಾರೀಕಿನಿಂದ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಶಿರಸ್ತ್ರಾಣ ಅಂದರೆ ಹೆಲ್ಮೆಟ್ ಕಡ್ಡಾಯ ಎಂಬ ಆದೇಶ ಹೊರಡಿಸಿರೋ ಸಂಗತಿ ತಮಗೆಲ್ಲ ತಿಳಿದೇ ಇದೆ ಅನ್ಕೋತೀನಿ. ಈ ಕುರಿತಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾ ಅಧೀಕ್ಷಕರಾದಂತಹ ಶ್ರೀಯುತ ಕುಶಾಲ್ ಚೌಕ್ಸೇರ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಸಾರ್ವಜನಿಕರಿಗೆ ಅರಿವು ಅಥವಾ ಜಾಗೃತಿಯನ್ನು ಮೂಡಿಸುತ್ತಾ ಬಂದಿದೆ. ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಇಡೀ ಪೊಲೀಸ್ ಇಲಾಖೆ ತಮ್ಮ ಶಿರಸ್ತ್ರಾಣಗಳೊಂದಿಗೆ ಅಂದರೆ ಹೆಲ್ಮೆಟ್ಗಳೊಂದಿಗೆ ತಮ್ಮ ತಮ್ಮ ದ್ವಿಚಕ್ರ ವಾಹನಗಳಲ್ಲಿ ಮುಖ್ಯ ರಸ್ತೆಗಳಲ್ಲಿ ಗಸ್ತು ತಿರುಗುವ ಮೂಲಕ ಸಾರ್ವಜನಿಕರಲ್ಲಿ ಒಂದು ಅವೇರ್ನೆಸ್ಸನ್ನು ಮೂಡಿಸಿದೆ. ಇನ್ನು ಈ ವಿಚಾರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಬಹಳಷ್ಟು ಕಟ್ಟುನಿಟ್ಟಾಗಿದೆ ಅನ್ನೋಕೆ ಉದಾಹರಣೆಯಾಗಿ ನಮ್ಮದೇ ಶಿಡ್ಲಘಟ್ಟ ತಾಲೂಕಿನ ಪೊಲೀಸ್ ವೃತ್ತದ SI ವೇಣುಗೋಪಾಲ್ ರವರ ತಂಡ ಸ್ವತಃ ತನ್ನದೇ ಇಲಾಖೆಯ PCಗಳಿಗೆ ದಂಡಗಳನ್ನು ಹಾಕಿದೆ. ಐ ಥಿಂಕ್ ದಿಸ್ ಇಸ್ ದ ವೆರಿ ಇನ್ಸ್ಪಿರೇಷನಲ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಅಂತಲೇ ಹೇಳಬಹುದು. ಇದೇ ಅಲ್ಲದೆ ಸ್ವತಃ ಜಿಲ್ಲಾ ಅಧೀಕ್ಷಕರಾದಂತಹ ಶ್ರೀಯುತ ಕುಶಾಲ್ ಚೌಕ್ಸೇರ್ ಅವರೇ ಖುದ್ದು ರಸ್ತೆಗಿಳಿದು ಸಾರ್ವಜನಿಕರಿಗೆ ಹೆಲ್ಮೆಟ್ ಕುರಿತು ಅರಿವು ಮೂಡಿಸುತ್ತಾ ಅರ್ಧ ಹೆಲ್ಮೆಟ್ ಹಾಕಿದ್ದ ಸಾರ್ವಜನಿಕರಿಗೆ ಪೂರ್ತಿ ಹೆಲ್ಮೆಟ್ ಏಕೆ ಹಾಕಬೇಕು ಎಂದು ತಿಳಿ ಹೇಳಿದ್ದರ ಬಗ್ಗೆ ಊರಿನ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು ಕಳೆದ 2-3 ದಿನಗಳಿಂದ ಹೆಲ್ಮೆಟ್ ಹಾಕದೆ ಪ್ರಯಾಣಿಸುತ್ತಿದ್ದ ಸಾರ್ವಜನಿಕರನ್ನು ತಡೆದು ನಿಲ್ಲಿಸಿ ವಸೂಲಿ ಮಾಡಿರುವ ದಂಡದ ಮೊತ್ತ ಸುಮಾರು 16ರಿಂದ 17 ಲಕ್ಷಕ್ಕೆ ಮುಟ್ಟಿದೆ ಎಂಬ ಮಾಹಿತಿ ಇದೆ. ಈ ಕುರಿತಂತೆ ಚಿಕ್ಕಬಳ್ಳಾಪುರದ ಸಂಚಾರಿ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಶ್ರೀಮತಿ ಮಂಜುಳಾ ಮೇಡಮ್ ರವರನ್ನು ನಮ್ಮ ಚಾನಲ್ ಪ್ರಶ್ನಿಸಿದಾಗ ಮಾನ್ಯ ಮಂಜುಳಾ ಮೇಡಮ್ ರವರು ಅತ್ಯಂತ ಜನಸ್ನೇಹಿಯಾಗಿ ಉತ್ತರಿಸಿದ್ದಾರೆ ನೋಡಿ. ನಮಸ್ಕಾರ, ನನ್ನ ಹೆಸರು ಮಂಜುಳಾ ಅಂತ, ಚಿಕ್ಕಬಳ್ಳಾಪುರ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರು. ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಕಂಪಲ್ಸರಿ ಹೆಲ್ಮೆಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಾಹೇಬರು ಒಂದು 10 ಡೇಸು ನಮ್ಮ SP ಸಾಹೇಬರು ಅವೇರ್ನೆಸ್ಸು ಕೊಟ್ಟಿದ್ದೀವಿ. ಎಲ್ಲ ಯಾವ್ಯಾವ ರೀತಿ ಅವೇರ್ನೆಸ್ ಕೊಡಬೇಕೋ ಆ ರೀತಿ ಎಲ್ಲ ಅವೇರ್ನೆಸ್ ಕೊಟ್ಟು ಡಿಸೆಂಬರ್ 12ರಿಂದ ಕಂಪಲ್ಸರಿ ಹೆಲ್ಮೆಟ್ ಇದೆ ಅಂತ ಹೇಳ್ಬಿಟ್ಟು ಜನಕ್ಕೆ ಮೊದಲೇ ಅವೇರ್ನೆಸ್ ಕೊಟ್ಟಿದ್ದೀವಿ, ತಿಳುವಳಿಕೆ ಕೊಟ್ಟಿದ್ದೀವಿ. ಹೆಲ್ಮೆಟ್ ಇಲ್ಲ ಹಾಕ್ಕೊಳ್ದಿರ ಬಂದರೆ ದಂಡ ಬೀಳುತ್ತೆ, ದಂಡದಿಂದ ತಪ್ಪಿಸ್ಕೊಳ್ಳಲು ಅಂದರೆ ಅದಕ್ಕೆ ದಂಡ ಕಟ್ಟದೇ ಇರೋದಕ್ಕೋಸ್ಕರ ನೀವೆಲ್ಲ ಹೆಲ್ಮೆಟ್ ಹಾಕಿ, ದಂಡ ಕಟ್ಟಲೇಬೇಕು ಅನ್ನೋದಕ್ಕೋಸ್ಕರ ಹೆಲ್ಮೆಟ್ ಹಾಕಬೇಡಿ. ನಿಮ್ಮ ಸೇಫ್ಟಿಗೋಸ್ಕರ, ನಿಮ್ಮ ಜೀವಕ್ಕೋಸ್ಕರ ಹೆಲ್ಮೆಟ್ ಹಾಕ್ಕೊಳ್ಳಿ. ನಿಮ್ಮ ಜೀವ ಒಂದೇ ಅಲ್ಲ, ನಿಮ್ಮ ಮೇಲೆ ಅವಲಂಬಿತವಾಗಿರೋ ನಿಮ್ಮ ಕುಟುಂಬಸ್ಥರು, ತಂದೆ ತಾಯಿಗಳು, ಹೆಂಡತಿ ಮಕ್ಕಳು, ಮತ್ತು ನೀವು ಆಕ್ಸಿಡೆಂಟ್ ಮಾಡಿದ್ರೆ ಇತರರಿಗೂ ತೊಂದರೆ ಆಗುತ್ತೆ, ಅವ್ರ ಫ್ಯಾಮ್ಲಿಗೂ ಅನಾನುಕೂಲ ಆಗುತ್ತೆ, ಯಾರಿಗೂ ತೊಂದರೆ ಇರಲಿ ಅಂತ ಹೇಳ್ಬಿಟ್ಟು ನಾವು ಕಂಪಲ್ಸರಿ ಹೆಲ್ಮೆಟ್ ಮಾಡಿದ್ದೀವಿ. ನಾವು ಜನರಿಂದ ಹೆಲ್ಮೆಟ್ಟು ದಂಡ ವಸೂಲು ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಜನರ ಪ್ರಾಣ ರಕ್ಷಣೆಗೋಸ್ಕರ ನಾವು ಕಂಪಲ್ಸರಿ ಹೆಲ್ಮೆಟ್ ಮಾಡಿದ್ದೀವಿ. 100% ಸ್ಪಂದಿಸ್ತಾ ಇದ್ದಾರೆ. ಯಾರು ನಮ್ಮ ಮೇಲೆ ನಮ್ಮ ವಿರುದ್ಧವಾಗಲಿ ಅಲಿಗೇಷನ್ ಆಗಲಿ ಫೈನ್ ಇಷ್ಟು ಕಟ್ಟಬೇಕು ಅನ್ನೋದಾಗಲಿ ಯಾರೂ ಇಲ್ಲ. ಒಬ್ಬರು ಇಬ್ಬರು ಆ ಥರ ಮಾತಾಡ್ತಾ ಇದ್ದಾರೆ. ತಿಳುವಳಿಕೆ ಇಲ್ಲದಿರೋರು, ತಿಳುವಳಿಕೆ ಇರೋರು ಕಂಪಲ್ಸರಿ ಹೆಲ್ಮೆಟ್ ಇಲ್ಲ ಅಂದರೆ ಫೈನ್ ಕಟ್ಟಿ ಹೊಸ ಹೆಲ್ಮೆಟ್ ತಗೊಂಡು ಎಲ್ಲರೂ ಹಾಕ್ಕೊಂಡು ಬರ್ತಾಯಿದ್ದಾರೆ. ಈಗ ನನಗೆ ಗೊತ್ತಿರೋ ಪ್ರಕಾರ ನೀವು ನೋಡ್ದಂಗೆ ಈಗ ಒಂದು 70 to 80 ಕಂಪಲ್ಸರಿ ಹೆಲ್ಮೆಟ್ ಆಗಿದೆ. ನಾವು ಹೆಲ್ಮೆಟ್ ಇಲ್ದಿರೋರವ್ರಿಗೆ ಹಿಡಿದು ಈಗ ಫೈನ್ ಹಾಕ್ತಾಯಿದ್ವಿ. ನೆಕ್ಸ್ಟ್ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳುವಳಿಕೆ ಕೊಡ್ತಾಯಿದ್ದೀವಿ. ಅದೇ ಅಲ್ದಿರ 500 ರೂಪಾಯಿ ಕಟ್ಟೋ ಬದಲು ಅದೇ 500 ರೂಪಾಯಿಗೆ ಒಂದು ಹೆಲ್ಮೆಟ್ ಖರೀದಿಸಿದ್ರೆ ನೀವು ಸೇಫ್ ಇರ್ತೀರ, ನಿಮ್ಮ ಫ್ಯಾಮ್ಲಿ ಸೇಫ್ ಇರುತ್ತೆ, ನಿಮ್ಮ ಜೀವ ಸೇಫ್ ಇರುತ್ತೆ ಅಂತ ತಿಳುವಳಿಕೆ ಕೊಟ್ಟು ಅವ್ರಿಗೆ ಒಂದು ಫೈನ್ ಹಾಕ್ತಾಯಿದ್ದೀವಿ. ಅಷ್ಟು ಬಿಟ್ಟರೆ ಅವ್ರಿಗೆ ಕಂಪಲ್ಸರಿ ದಂಡ ಹಾಕಿ ನಾವು ವಸೂಲು ಮಾಡಬೇಕು ಅನ್ನೋ ಉದ್ದೇಶ ನಮ್ಮ. ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿರಿ, ನೀವು ಸುರಕ್ಷಿತವಾಗಿರಿ, ಇತರರು ಸುರಕ್ಷಿತವಾಗಿರಲಿ ಅನ್ನೋ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಮಾನ್ಯ ಅಧಿಕಾರಿಗಳಾದಂತಹ ಶ್ರೀಮತಿ ಮಂಜುಳಾ ಮೇಡಮ್ ರವರು ಹೇಳಿದ ಪ್ರತಿ ಮಾತು ಸತ್ಯ ಕಣ್ರಿ. ರಸ್ತೆಯಲ್ಲೋ ಸರ್ಕಲ್ನಲ್ಲೋ ಸುಮ್ಮನೆ ನಿಲ್ಲಿಸಿ 500 ರು ದಂಡ ಹಾಕ್ಬಿಡ್ತಾರೆ ಅನ್ನುವಂತಹ ಭಯಕ್ಕೆ ಹೆಲ್ಮೆಟ್ ಹಾಕಬಾರ್ದು. ನಮ್ಮ ಪ್ರಾಣಗಳಿಗೋಸ್ಕರ ಹೆಲ್ಮೆಟ್ ಉಪಯೋಗಿಸಬೇಕು. ನಮ್ಮನ್ನು ನಂಬಿದವರು, ನಮ್ಮ ಕುಟುಂಬದವರು ಎಲ್ಲರಿಗೋಸ್ಕರ, ಬಹಳ ಮುಖ್ಯವಾಗಿ ನಮ್ಮ ಬದುಕಿನ ಜವಾಬ್ದಾರಿಗಳಿಗಾಗಿ ಹೆಲ್ಮೆಟ್ಟನ್ನು ಧರಿಸಬೇಕು ಕಣ್ರಿ. ಈ ಅರಿವು ನಮ್ಮೊಳಗೆ ತಾನಾಗೇ ಮೂಡದೆ ಹೋದರೆ ಪೊಲೀಸರು ತಾನೇ ಏನು ಮಾಡಿಯಾರು ಅಥವಾ ಎಷ್ಟು ತಾನೇ ಪ್ರಯತ್ನಿಸಿಯಾರು. ಸೊ ಆತ್ಮೀಯ ಸಾರ್ವಜನಿಕರೇ, ಹೆಲ್ಮೆಟ್ ಕಡ್ಡಾಯ ಅನ್ನೋ ವಿಚಾರವನ್ನು ಪೊಲೀಸರಿಗಾಗಿ ಅಲ್ಲದೆ ನಮಗಾಗಿ ಪಾಲಿಸೋಣ. ಅದು ಪರ್ಮನೆಂಟಾಗಿ ಪಾಲಿಸೋಣ. ಸುಮ್ಮನೆ ಒಂದಷ್ಟು ದಿನ ಪಾಲಿಸಿ ಆಮೇಲೆ ಗಾಳಿಗೆ ತೂರೋದು ಬೇಡ. ಕಾರಣ ಹೆಲ್ಮೆಟ್ ಇಲ್ಲದೆ ಪ್ರಯಾಣಿಸಿ ಎಷ್ಟೋ ಮಂದಿ ತಮ್ಮ ಅಮೂಲ್ಯವಾದ ಪ್ರಾಣಗಳನ್ನು ಕಳೆದುಕೊಂಡದ್ದನ್ನು ಮತ್ತು ಹೆಲ್ಮೆಟ್ ಧರಿಸಿರುವುದರಿಂದ ಅದೆಷ್ಟೋ ಮಂದಿಯ ಪ್ರಾಣ ಉಳಿದುದನ್ನು ನಾವೇ ಕಣ್ಣಾರೆ ನೋಡಿದ್ದೇವೆ ಮತ್ತು ಕೇಳಿದ್ದೇವೆ ಕೂಡ.
ನಮಗಾಗಬಹುದಾದ ಅನಾಹುತವೋ ಅಪಘಾತವೋ ತಪ್ಪಿಸಲು ಮುನ್ನೆಚ್ಚರಿಕೆ ಅನ್ನೋದು ನಮ್ಮ ಕೈಯಲ್ಲಿದ್ದರೆ ಅದು ಒಳ್ಳೆಯದೇ ಅಲ್ವೇ? ಇನ್ಫ್ಯಾಕ್ಟ್ ನಿಮಗೇನಾದರೂ ಹೆಚ್ಚು ಕಡಿಮೆ ಆದರೆ ಕೇವಲ ನಿಮ್ಮೊಬ್ಬರಿಗೆ ಮಾತ್ರ ತೊಂದರೆಯಲ್ಲ, ನಿಮ್ಮ ಕುಟುಂಬಗಳಿಗೂ ತೊಂದರೆ. ಅದು ನಿಮ್ಮ ಗಮನಕ್ಕಿರಲಿ. ಹೆಚ್ಚು ಕಡಿಮೆ ಆಗೋದು ಬೇಡ ಅಂತಲೇ ನಾನು ಹರಿಸ್ತೀನಿ. ಒಂದು ವೇಳೆ ಹಾಗೇನಾದರೂ ಹೆಚ್ಚು ಕಡಿಮೆಯಾಗಿ ಕೈಯೋ ಕಾಲೋ ಅಥವಾ ಬೀಳಬಾರದ ಜಾಗಕ್ಕೆ ಪೆಟ್ಟು ಬಿದ್ದು ನಾವೇನಾದರೂ ಜೀವಂತ ಹಾಸಿಗೆ ಹಿಡಿದರೆ ಅದರಿಂದ ಅನುಭವಿಸುವವರು ಯಾರು ಅನ್ನೋದು ಕೂಡ ನಮ್ಮ ಯೋಚನೆಗಿರಬೇಕಲ್ವೇ? ಸೊ ಅಕಾರ್ಡಿಂಗ್ ಟು ಆಲ್ ಆಫ್ ದೀಸ್ ಥಿಂಗ್ಸ್, ದಯವಿಟ್ಟು ಹೆಲ್ಮೆಟ್ ಧರಿಸಿ, ಪ್ರಾಣ ಉಳಿಸಿ, ಸಂಚಾರಿ ನಿಯಮಗಳನ್ನು ಪಾಲಿಸಿ, ದಂಡವನ್ನು ತಪ್ಪಿಸಿ. ವಂದನೆಗಳೊಂದಿಗೆ ಸುನೀಲ್ ಆರಾಧ್ಯ.